ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಉತ್ಖನನ ಕಾರ್ಯಾಚರಣೆ ಮಾಡುವಾಗ ಏನೆಲ್ಲ ಪತ್ತೆ ಆಯ್ತು, ಈ ರಿಪೋರ್ಟ್ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅಂದ್ರೆ ABCD ಅಂತೇಳಿ ಈ ತರ ಏನು ಇಲ್ಲಿ ಬ್ಲಾಕ್ ಮಾಡಿಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ 10 ಗಂಟೆ ಸುಮಾರಿಗೆ ಒಂದು ಪುರಾತನ ಕಾಲದ ಮಡಿಕೆ ಕೂಡ ಪತ್ತೆ ಆಯಿತು. ಆ ಮಡಿಕೆ ಬಹಳಷ್ಟು ಪುರಾತನ ಕಾಲದಂತ ಹೇಳಿ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಆ ಮಡಿಕೆಯಲ್ಲಿ ವಜ್ರ ವೈಡೂರ್ಯ ಆಗಿರ್ಬೋದು, ದವಸ ಧಾನ್ಯಗಳನ್ನು ಕೂಡ ತುಂಬಿಟ್ಟಿರಬಹುದು. ಹಾಗಾಗಿ ಆ ಮಣ್ಣಿನ ಸಂಶೋಧನೆ ಕೂಡ ಮಾಡಲಾಗುತ್ತೆ. ಮಣ್ಣನ್ನು ಪ್ರತ್ಯೇಕವಾಗಿ ಸೇಕರಣೆ ಮಾಡಿ ಆ ಒಂದು ಮಡಿಕೆಯಲ್ಲಿ ಏನು ಹಾಕಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಇತಿಹಾಸ ತಜ್ಞರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಏನು ABC ಅಂತ ಹೇಳಿ ಏನು ಒಂದು ಬ್ಲಾಕ್ ಗಳನ್ನು ಮಾಡ್ಕೊಂಡಿದ್ದಾರೆ. ಈ ಬ್ಲಾಕ್ ಗಳಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದುಂಡುಗಲ್ಲಿನ ಪ್ರಾಚ್ಯ ವಸ್ತುಗಳ ಪೈಕಿ ಇಲ್ಲಿ ಇಂಥವು 3 ಈ ಒಂದು A1 ಬ್ಲಾಕ್ ನಲ್ಲಿ ಕೂಡ ಪತ್ತೆಯಾಗಿದ್ದಾವೆ. ಪಕ್ಕದಲ್ಲಿ B1 ಬ್ಲಾಕ್ ಏನಿದೆ ಆ ಬ್ಲಾಕ್ ನಲ್ಲಿ ಕೂಡ ಮಡಿಕೆ ಪತ್ತೆಯಾಗಿತ್ತು. ಅದನ್ನ ಅವಶೇಷಗಳನ್ನು ಕೂಡ ಇವಾಗ ಪ್ರತ್ಯೇಕವಾಗಿ ಸೇಕರಣೆ ಇಟ್ಟಿದ್ದಾರೆ. ಏನು ನಾವು ಈ ಒಂದು ಭಾಗದಲ್ಲಿ ನೋಡ್ತಾ ಇರಬಹುದು A1 ಬ್ಲಾಕ್ ಇದೆ. ಈ ಬ್ಲಾಕ್ ನಲ್ಲಿ ಕಳೆದ 2ನೇ ದಿನ ಉತ್ಖನನ ಕಾರ್ಯ ಮಾಡಬೇಕಾದ್ರೆ ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿತ್ತು. ಆ ಪಾನಿಪೀಠ ಇವಾಗ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ಕೂಡ ಆಗಿದೆ. ಶಿವನ ಮೂರ್ತಿ ಏನಿರುತ್ತೆ ಆ ಶಿವನ ಮೂರ್ತಿ ಇದೇ ಒಂದು ಮಧ್ಯಭಾಗದಲ್ಲಿ ಇಟ್ಟಿರ್ತಾರೆ. ಆ ಶಿವನ ಮೂರ್ತಿ ಪೂಜೆ ಮಾಡಿದ ನಂತರ ಆ ನೀರು ಈ ರೀತಿ ಹರಿದು ಹೀಗೆ ಹೋಗುತ್ತೆ. ಹೀಗಾಗಿ ಇದು ಏನು ಪಾನಿಪೀಠ ಅಂದ್ರೆ ಶಿವನ ಇಡುವಂತ ಪೀಠ, ಆ ಪೀಠ ಇವಾಗ ಸಿಕ್ಕಿದೆ. ಇದರ ಮಧ್ಯಭಾಗದ ಇನ್ನೊಂದು ಪ್ರಾಚ್ಯ ವಸ್ತು ನಾಪತ್ತೆಯಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಪಾನಿಪೀಠ ಇದೆ. ಈ ಶಿವಲಿಂಗ ಈ ಒಂದು ಭಾಗದಲ್ಲಿ ಶಿವಲಿಂಗ ಬರ್ತಾನೆ. ಶಿವಲಿಂಗದ ಪೂಜೆ ಮಾಡಿದ ನಂತರ ಅದರ ನೀರು ಅಭಿಷೇಕ ಮಾಡಿದಂತ ನೀರು ಎಲ್ಲ ಕೂಡ ಈ ರೀತಿ ಹೋಗುವಂತ ವ್ಯವಸ್ಥೆ ಇಲ್ಲಿ ಇದೆ. ಇದು ಸುಮಾರು 9 ಮತ್ತು 10ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಂತ ಶಿವನ ಮೂರ್ತಿ ಅಂದ್ರೆ ಶಿವಗೆ ಪಾನಿಪೀಠ ಮಾಡಿದಿರುವಂತದ್ದು. ಆದ್ರೆ ಇವಾಗ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈ ರೀತಿ ಒಂದು ತೀರ್ಥಂಕರ ರೂಪದಲ್ಲಿ ಒಂದು ಬಗೆಯಲ್ಲಿ ಕೂಡ ಈ ಒಂದು ಏನು ಬಗೆಯಲ್ಲಿ ಸಿಗ್ತಾ ಇದೆ. ಇದು ತೀರ್ಥಂಕರ ಅಂದ್ರೆ ಪದ್ಮಾಸನ ಹಾಕೊಂಡು ಕುತ್ಕೊಂಡಿದಂತ ಒಂದು ಮೂರ್ತಿ ಪತ್ತೆಯಾಗಿದೆ. ಈ ಒಂದು ಏನು ಪಾನಿಪೀಠ ಇದೆ ಈ ಒಂದು ಭಾಗದಲ್ಲಿ ಮುಂಭಾಗದಲ್ಲಿ ಈ ರೀತಿ ಇದೆ. ಇದು ಯಾವ ಶತಮಾನದನ್ನು ಕೂಡ ನೋಡಬೇಕಾಗಿದೆ. ತೀರ್ಥಂಕರ ಕಾಲದಂದ್ರೆ ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಈ ರೀತಿ ಬಗೆ ನೋಡಿದ್ರೆ ಇದು ತೀರ್ಥಂಕರು ಅಂತ ಹೇಳಿ ಹೇಳಕ್ಕಾಗತ್ತೆ. ಆದ್ರೆ ಏನು ಇವರು ಪದ್ಮಾಸನ ಹಾಕಿರೋದ್ರಿಂದ ಇದು ಬಹಳಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಇದು ಯಾವ ಕಾಲದ್ದು ಏನು ಅಂತೇಳಿ ಕೂಡ ಸಂಶೋಧಕರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಒಂದು ಏನು ಪದ್ಮಾಸನ ಹಾಕಿಕೊಂಡಂತ ರೀತಿಯಲ್ಲಿ ತೀರ್ಥಂಕರ ಒಂದು ಮೂರ್ತಿ ಕೂಡ ಅದರಲ್ಲಿದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಈ ಪಾನಿಪೀಠ ಕಾರಣವಾಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ 5 ದಿನಗಳಿಂದ ನಡೀತಾ ಇರುವ ಈ ಒಂದು ಉತ್ಖನನ ಕಾರ್ಯದಲ್ಲಿ ಪ್ರತಿದಿನನೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತವೆ ಅನ್ನೋದನ್ನು ಸಾಕಷ್ಟು ಜನರಿಗೆ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಉತ್ಖನನ ಕಾರ್ಯಾಚರಣೆ ಮಾಡುವಾಗ ಏನೆಲ್ಲ ಪತ್ತೆ ಆಯ್ತು, ಈ ರಿಪೋರ್ಟ್ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅಂದ್ರೆ ABCD ಅಂತೇಳಿ ಈ ತರ ಏನು ಇಲ್ಲಿ ಬ್ಲಾಕ್ ಮಾಡಿಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ 10 ಗಂಟೆ ಸುಮಾರಿಗೆ ಒಂದು ಪುರಾತನ ಕಾಲದ ಮಡಿಕೆ ಕೂಡ ಪತ್ತೆ ಆಯಿತು. ಆ ಮಡಿಕೆ ಬಹಳಷ್ಟು ಪುರಾತನ ಕಾಲದಂತ ಹೇಳಿ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಆ ಮಡಿಕೆಯಲ್ಲಿ ವಜ್ರ ವೈಡೂರ್ಯ ಆಗಿರ್ಬೋದು, ದವಸ ಧಾನ್ಯಗಳನ್ನು ಕೂಡ ತುಂಬಿಟ್ಟಿರಬಹುದು. ಹಾಗಾಗಿ ಆ ಮಣ್ಣಿನ ಸಂಶೋಧನೆ ಕೂಡ ಮಾಡಲಾಗುತ್ತೆ. ಮಣ್ಣನ್ನು ಪ್ರತ್ಯೇಕವಾಗಿ ಸೇಕರಣೆ ಮಾಡಿ ಆ ಒಂದು ಮಡಿಕೆಯಲ್ಲಿ ಏನು ಹಾಕಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಇತಿಹಾಸ ತಜ್ಞರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಏನು ABC ಅಂತ ಹೇಳಿ ಏನು ಒಂದು ಬ್ಲಾಕ್ ಗಳನ್ನು ಮಾಡ್ಕೊಂಡಿದ್ದಾರೆ. ಈ ಬ್ಲಾಕ್ ಗಳಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದುಂಡುಗಲ್ಲಿನ ಪ್ರಾಚ್ಯ ವಸ್ತುಗಳ ಪೈಕಿ ಇಲ್ಲಿ ಇಂಥವು 3 ಈ ಒಂದು A1 ಬ್ಲಾಕ್ ನಲ್ಲಿ ಕೂಡ ಪತ್ತೆಯಾಗಿದ್ದಾವೆ. ಪಕ್ಕದಲ್ಲಿ B1 ಬ್ಲಾಕ್ ಏನಿದೆ ಆ ಬ್ಲಾಕ್ ನಲ್ಲಿ ಕೂಡ ಮಡಿಕೆ ಪತ್ತೆಯಾಗಿತ್ತು. ಅದನ್ನ ಅವಶೇಷಗಳನ್ನು ಕೂಡ ಇವಾಗ ಪ್ರತ್ಯೇಕವಾಗಿ ಸೇಕರಣೆ ಇಟ್ಟಿದ್ದಾರೆ. ಏನು ನಾವು ಈ ಒಂದು ಭಾಗದಲ್ಲಿ ನೋಡ್ತಾ ಇರಬಹುದು A1 ಬ್ಲಾಕ್ ಇದೆ. ಈ ಬ್ಲಾಕ್ ನಲ್ಲಿ ಕಳೆದ 2ನೇ ದಿನ ಉತ್ಖನನ ಕಾರ್ಯ ಮಾಡಬೇಕಾದ್ರೆ ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿತ್ತು. ಆ ಪಾನಿಪೀಠ ಇವಾಗ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ಕೂಡ ಆಗಿದೆ. ಶಿವನ ಮೂರ್ತಿ ಏನಿರುತ್ತೆ ಆ ಶಿವನ ಮೂರ್ತಿ ಇದೇ ಒಂದು ಮಧ್ಯಭಾಗದಲ್ಲಿ ಇಟ್ಟಿರ್ತಾರೆ. ಆ ಶಿವನ ಮೂರ್ತಿ ಪೂಜೆ ಮಾಡಿದ ನಂತರ ಆ ನೀರು ಈ ರೀತಿ ಹರಿದು ಹೀಗೆ ಹೋಗುತ್ತೆ. ಹೀಗಾಗಿ ಇದು ಏನು ಪಾನಿಪೀಠ ಅಂದ್ರೆ ಶಿವ
ಶಿವನ ಇಡುವಂತ ಪೀಠ, ಆ ಪೀಠದ ಇವಾಗ ಸಿಕ್ಕಿದೆ. ಇದರ ಮಧ್ಯಭಾಗದ ಇನ್ನೊಂದು ಪ್ರಾಚ್ಯ ವಸ್ತು ನಾಪತ್ತೆಯಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಪಾನಿಪೀಠ ಇದೆ. ಈ ಶಿವಲಿಂಗ, ಈ ಒಂದು ಭಾಗದಲ್ಲಿ ಶಿವಲಿಂಗ ಬರ್ತಾನೆ. ಶಿವಲಿಂಗದ ಪೂಜೆ ಮಾಡಿದ ನಂತರ ಅದರ ನೀರು, ಅಭಿಷೇಕ ಮಾಡಿದಂತ ನೀರು ಎಲ್ಲ ಕೂಡ ಈ ರೀತಿ ಹೋಗುವಂತ ವ್ಯವಸ್ಥೆ ಇಲ್ಲಿ ಇದೆ. ಇದು ಸುಮಾರು 9 ಮತ್ತು 10ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಂತ ಶಿವನ ಮೂರ್ತಿ, ಅಂದ್ರೆ ಶಿವಗೆ ಪಾನಿಪೀಠ ಮಾಡಿದಿರುವಂತದ್ದು. ಆದ್ರೆ ಇವಾಗ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈ ರೀತಿ ಒಂದು ತೀರ್ಥಂಕರ ರೂಪದಲ್ಲಿ ಒಂದು ಬಗೆಯಲ್ಲಿ ಕೂಡ ಈ ಒಂದು ಏನು ಬಗೆಯಲ್ಲಿ ಸಿಗ್ತಾ ಇದೆ. ಇದು ತೀರ್ಥಂಕರ ಅಂದ್ರೆ ಪದ್ಮಾಸನ ಹಾಕೊಂಡು ಕುತ್ಕೊಂಡಿದಂತ ಒಂದು ಮೂರ್ತಿ ಪತ್ತೆಯಾಗಿದೆ. ಈ ಒಂದು ಏನು ಪಾನಿಪೀಠ ಇದೆ, ಈ ಒಂದು ಭಾಗದಲ್ಲಿ ಮುಂಭಾಗದಲ್ಲಿ ಈ ರೀತಿ ಇದೆ. ಇದು ಯಾವ ಶತಮಾನದನ್ನು ಕೂಡ ನೋಡಬೇಕಾಗಿದೆ. ತೀರ್ಥಂಕರ ಕಾಲದ್ದು ಅಂದ್ರೆ ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಈ ರೀತಿ ಬಗೆ ನೋಡಿದ್ರೆ ಇದು ತೀರ್ಥಂಕರು ಅಂತ ಹೇಳಿ ಹೇಳಕ್ಕಾಗತ್ತೆ. ಆದ್ರೆ ಏನು ಇವರು ಪದ್ಮಾಸನ ಹಾಕಿರೋದ್ರಿಂದ ಇದು ಬಹಳಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಇದು ಯಾವ ಕಾಲದ್ದು ಏನು ಅಂತೇಳಿ ಕೂಡ ಸಂಶೋಧಕರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಒಂದು ಏನು ಪದ್ಮಾಸನ ಹಾಕಿಕೊಂಡಂತ ರೀತಿಯಲ್ಲಿ ತೀರ್ಥಂಕರ ಒಂದು ಮೂರ್ತಿ ಕೂಡ ಅದರಲ್ಲಿದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಈ ಪಾನಿಪೀಠ ಕಾರಣವಾಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ 5 ದಿನಗಳಿಂದ ನಡೀತಾ ಇರುವ ಈ ಒಂದು ಉತ್ಖನನ ಕಾರ್ಯದಲ್ಲಿ ಪ್ರತಿದಿನನೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾವೆ ಅನ್ನೋದನ್ನು ಸಾಕಷ್ಟು ಜನರಿಗೆ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಉತ್ಖನನ ಕಾರ್ಯಾಚರಣೆ ಮಾಡುವಾಗ ಏನೆಲ್ಲ ಪತ್ತೆ ಆಯ್ತು, ಈ ರಿಪೋರ್ಟ್ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅಂದ್ರೆ ABCD ಅಂತೇಳಿ ಈ ತರ ಏನು ಇಲ್ಲಿ ಬ್ಲಾಕ್ ಮಾಡಿಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ 10 ಗಂಟೆ ಸುಮಾರಿಗೆ ಒಂದು ಪುರಾತನ ಕಾಲದ ಮಡಿಕೆ ಕೂಡ ಪತ್ತೆ ಆಯಿತು. ಆ ಮಡಿಕೆ ಬಹಳಷ್ಟು ಪುರಾತನ ಕಾಲದಂತ ಹೇಳಿ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಆ ಮಡಿಕೆಯಲ್ಲಿ ವಜ್ರ, ವೈಡೂರ್ಯ ಆಗಿರ್ಬೋದು, ದವಸ ಧಾನ್ಯಗಳನ್ನು ಕೂಡ ತುಂಬಿಟ್ಟಿರಬಹುದು. ಹಾಗಾಗಿ ಆ ಮಣ್ಣಿನ ಸಂಶೋಧನೆ ಕೂಡ ಮಾಡಲಾಗುತ್ತೆ. ಮಣ್ಣನ್ನು ಪ್ರತ್ಯೇಕವಾಗಿ ಸೇಕರಣೆ ಮಾಡಿ ಆ ಒಂದು ಮಡಿಕೆಯಲ್ಲಿ ಏನು ಹಾಕಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಇತಿಹಾಸ ತಜ್ಞರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಏನು ABC ಅಂತ ಹೇಳಿ ಏನು ಒಂದು ಬ್ಲಾಕ್ ಗಳನ್ನು ಮಾಡಿಕೊಂಡಿದ್ದಾರೆ. ಈ ಬ್ಲಾಕ್ ಗಳಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದುಂಡುಗಲ್ಲಿನ ಪ್ರಾಚ್ಯ ವಸ್ತುಗಳ ಪೈಕಿ ಇಲ್ಲಿ ಇಂಥವು 3 ಈ ಒಂದು A1 ಬ್ಲಾಕ್ ನಲ್ಲಿ ಕೂಡ ಪತ್ತೆಯಾಗಿದ್ದಾವೆ. ಪಕ್ಕದಲ್ಲಿ B1 ಬ್ಲಾಕ್ ಏನಿದೆ ಆ ಬ್ಲಾಕ್ ನಲ್ಲಿ ಕೂಡ ಮಡಿಕೆ ಪತ್ತೆಯಾಗಿತ್ತು. ಅದನ್ನ ಅವಶೇಷಗಳನ್ನು ಕೂಡ ಇವಾಗ ಪ್ರತ್ಯೇಕವಾಗಿ ಸೇಕರಣೆ ಇಟ್ಟಿದ್ದಾರೆ. ಏನು ನಾವು ಈ ಒಂದು ಭಾಗದಲ್ಲಿ ನೋಡ್ತಾ ಇರಬಹುದು A1 ಬ್ಲಾಕ್ ಇದೆ. ಈ ಬ್ಲಾಕ್ ನಲ್ಲಿ ಕಳೆದ 2ನೇ ದಿನ ಉತ್ಖನನ ಕಾರ್ಯ ಮಾಡಬೇಕಾದ್ರೆ ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿತ್ತು. ಆ ಪಾನಿಪೀಠ ಇವಾಗ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ಕೂಡ ಆಗಿದೆ. ಶಿವನ ಮೂರ್ತಿ ಏನಿರುತ್ತೆ ಆ ಶಿವನ ಮೂರ್ತಿ ಇದೇ ಒಂದು ಮಧ್ಯಭಾಗದಲ್ಲಿ ಇಟ್ಟಿರ್ತಾರೆ. ಆ ಶಿವನ ಮೂರ್ತಿ ಪೂಜೆ ಮಾಡಿದ ನಂತರ ಆ ನೀರು ಈ ರೀತಿ ಹರಿದು ಹೀಗೆ ಹೋಗುತ್ತೆ. ಹೀಗಾಗಿ ಇದು ಏನು ಪಾನಿಪೀಠ ಅಂದ್ರೆ ಶಿವನ ಇಡುವಂತ ಪೀಠ, ಆ ಪೀಠದ ಇವಾಗ ಸಿಕ್ಕಿದೆ. ಇದರ ಮಧ್ಯಭಾಗದ ಇನ್ನೊಂದು ಪ್ರಾಚ್ಯ ವಸ್ತು ನಾಪತ್ತೆಯಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಪಾನಿಪೀಠ ಇದೆ. ಈ ಶಿವಲಿಂಗ, ಈ ಒಂದು ಭಾಗದಲ್ಲಿ ಶಿವಲಿಂಗ ಬರ್ತಾನೆ. ಶಿವಲಿಂಗದ ಪೂಜೆ ಮಾಡಿದ ನಂತರ ಅದರ ನೀರು, ಅಭಿಷೇಕ ಮಾಡಿದಂತ ನೀರು ಎಲ್ಲ ಕೂಡ ಈ ರೀತಿ ಹೋಗುವಂತ ವ್ಯವಸ್ಥೆ ಇಲ್ಲಿ ಇದೆ. ಇದು ಸುಮಾರು 9 ಮತ್ತು 10ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಂತ ಶಿವನ ಮೂರ್ತಿ, ಅಂದ್ರೆ ಶಿವಗೆ ಪಾನಿಪೀಠ ಮಾಡಿದಿರುವಂತದ್ದು. ಆದ್ರೆ ಇವಾಗ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈ ರೀತಿ ಒಂದು ತೀರ್ಥಂಕರ ರೂಪದಲ್ಲಿ ಒಂದು ಬಗೆಯಲ್ಲಿ ಕೂಡ ಈ ಒಂದು ಏನು ಬಗೆಯಲ್ಲಿ ಸಿಗ್ತಾ ಇದೆ. ಇದು ತೀರ್ಥಂಕರ ಅಂದ್ರೆ ಪದ್ಮಾಸನ ಹಾಕೊಂಡು ಕುತ್ಕೊಂಡಿದಂತ ಒಂದು ಮೂರ್ತಿ ಪತ್ತೆಯಾಗಿದೆ. ಈ ಒಂದು ಏನು ಪಾನಿಪೀಠ ಇದೆ, ಈ ಒಂದು ಭಾಗದಲ್ಲಿ ಮುಂಭಾಗದಲ್ಲಿ ಈ ರೀತಿ ಇದೆ. ಇದು ಯಾವ ಶತಮಾನದನ್ನು ಕೂಡ ನೋಡಬೇಕಾಗಿದೆ. ತೀರ್ಥಂಕರ ಕಾಲದ್ದು ಅಂದ್ರೆ ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಈ ರೀತಿ ಬಗೆ ನೋಡಿದ್ರೆ ಇದು ತೀರ್ಥಂಕರು ಅಂತ ಹೇಳಿ ಹೇಳಕ್ಕಾಗತ್ತೆ. ಆದ್ರೆ ಏನು ಇವರು ಪದ್ಮಾಸನ ಹಾಕಿರೋದ್ರಿಂದ ಇದು ಬಹಳಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಹೀಗಾಗಿ ಇದು ಯಾವ ಕಾಲದ್ದು ಏನು ಅಂತೇಳಿ ಕೂಡ ಸಂಶೋಧಕರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಒಂದು ಏನು ಪದ್ಮಾಸನ ಹಾಕಿಕೊಂಡಂತ ರೀತಿಯಲ್ಲಿ ತೀರ್ಥಂಕರ ಒಂದು ಮೂರ್ತಿ ಕೂಡ ಅದರಲ್ಲಿದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಈ ಪಾನಿಪೀಠ ಕಾರಣವಾಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ 5 ದಿನಗಳಿಂದ ನಡೀತಾ ಇರುವ ಈ ಒಂದು ಉತ್ಖನನ ಕಾರ್ಯದಲ್ಲಿ ಪ್ರತಿದಿನನೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾವೆ ಅನ್ನೋದನ್ನು ಸಾಕಷ್ಟು ಜನರಿಗೆ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.